ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ವಾಮನಾಯ ನಮೋ ನಮಃ. ಯಾವುದಾಯ್ತು ಈಗ? ಉತ್ತಮೋ ದೇವ. ನಿನ್ನೇನು ಹೇಳಿದ್ರು ಗೊತ್ತಾ? ಇಂದ್ರಿಯೇಭ್ಯ ಪರಾಹ್ಯರ್ಥಾ. ಇಂದ್ರಿಯಗಳಿಗಿಂತ ವಿಷಯಗಳು ಶ್ರೇಷ್ಠ, ವಿಷಯಗಳಿಗಿಂತ ಮನಸ್ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಮಹತ್ತತ್ವ ಶ್ರೇಷ್ಠ, ಅದಕ್ಕಿಂತ ಅವ್ಯಕ್ತ ತತ್ವ ಶ್ರೇಷ್ಠ, ಅದಕ್ಕಿಂತ ಪುರುಷ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಯಾರು ಇಲ್ಲ, ಅಲ್ಟಿಮೇಟ್ ಅಂತ ಹೇಳಿಬಿಟ್ರು. ಅಷ್ಟೇ ಅಲ್ಲ, ಅಭಿಮಾನಿಗಳೆಲ್ಲ ತಿಳ್ಕೊಬೇಕೀಗ. ಇಂದ್ರಿಯ ಶ್ರೇಷ್ಠ ಹೇಳಿದ್ನಲ್ಲ, ತಹಶೀಲ್ದಾರ್ ಆಫೀಸ್ಗಿಂತ ಡಿ ಸಿ ಆಫೀಸ್ ದೊಡ್ಡದು ಅಂದರೆ ಏನರ್ಥ? ಪವರ್ ಎಲ್ಲ ಭಾರಿ ಜಾಸ್ತಿ ಅಂತ ಅರ್ಥ. ತಿಳಿದ ಎಲ್ಲ ತಾಲೂಕಿನವರು ಆ ಕಂಟ್ರೋಲಿಗೆ ಬಂದುಬಿಡ್ತಾರೆ ಆ ಕಡೆಗೆ. ಆ ರೀತಿಯಲ್ಲಿದೆ ಇಂದ್ರಿಯಗಳು. ಅಂದರೆ ಬರೀ ಮೆಕ್ಯಾನಿಕಲ್ ಇಂದ್ರಿಯ ಅಂತ ತಿಳ್ಕೊಳ್ಬಾರ್ದು, ದೇವತೆಗಳು ಸಮೇತ ತಿಳ್ಕೊಬೇಕು. ಯಾರು ಅಂದರೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆಚಾರ್ಯ ಹೇಳಿರೋ ಭಾಗ ಇದು. ಯಾವ್ಯಾವ ಯಾರ್ಯಾರು ಅಭಿಮಾನ ದೇವತೆಗಳೆಲ್ಲ ಹೇಳ್ತಾರೆ. ದೇವೇಭ್ಯ ಇಂದ್ರಿಯಾತ್ಮಭ್ಯೋ ಜಾಯಾಂಸೋ ಅರ್ಥಾಭಿಮಾನಿನಃ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠ. ಸೋಮ ವಿತ್ತಪ ಸೂರ್ಯಾಪ್ಯಾಹ ಅಶ್ವ ಅಗ್ನಿ ಇಂದ್ರ ಇಂದ್ರಸೂನವಃ ಯಮೋ ದಕ್ಷಶ್ಚೇಂದ್ರಿಯಾಶಾಹ ಇಂದ್ರಿಯೇಶಾಹ ಸುಪರ್ಣಿ ವಾರುಣೀತ. ಇಂದ್ರಿಯಾಭಿಮಾನಿ ದೇವತೆಗಳು ಯಾರು? ಸೋಮ, ವಿತ್ತಪ, ಸೂರ್ಯ, ಅಪ್ಪಾಹ ಅಂತಂದರೆ ನೀರು ಅಂತ ಅರ್ಥ. ಅಶ್ವ ಅಶ್ವಿನಿಗಳು, ಅಗ್ನಿ ಇಂದ್ರಸೂನವಃ, ಯಮಃ ದಕ್ಷಶ್ಚ ಇಂದ್ರಿಯೇಶ. ಇವರೆಲ್ಲ ಇಂದ್ರಿಯಾಧಿಪತಿಗಳು. ಇಂದ್ರಿಯಾಭಿಮಾನಿ ದೇವತೆಗಳು ಇಷ್ಟು ಜನ ಇದ್ದಾರೆ ಇವರು. ಸೋಮ ಅಂದರೆ ಚಂದ್ರ, ವಿತ್ತಪ ಅಂದರೆ ಕುಬೇರ, ಸೂರ್ಯ ಅಂದರೆ ಸೂರ್ಯ, ಅಪ್ಪ ಅಂತ ಹೇಳಿದರೆ ಅಪ್ಪ ಅಭಿಮಾನಿ ದೇವತೆ ಅಂತ. ಅಪ್ಪ ಅಂದ್ರೆ ಏನು? ನೀರು. ಅಶ್ವಿ ಅಂದರೆ ಅಶ್ವಿನಿ ದೇವತೆಗಳು. ಅಗ್ನಿ ಇಂದ್ರ ಸೋನು ಜಯಂತ, ಯಮದೇವರು, ದಕ್ಷ. ಇವರೆಲ್ಲ ಕೂಡ ಕೆಲವರು ಕರ್ಮೇಂದ್ರಿಯ, ಕೆಲವರು ಜ್ಞಾನೇಂದ್ರಿಯ. ಇವರಿಷ್ಟು ಇಂದ್ರಿಯಾಭಿಮಾನಿ ದೇವತೆಗಳು. ಅದೇ ದಿಗ್ದೇವ. ಯಾರು ದಿಗ್ದೇವಲ್ಲಿ ಸೋಮ ವಿತ್ತಪ ಸೂರ್ಯ ದಿಗ್ದೇವತೆಗಳು 8 ಜನ ಕೂಡ ದಿಗ್ದೇವತೆಗಳು ಯಾರು ಇದೇನೆ. ಆದರೆ ಉಳಿದವರು ಬೇರೆ ಇದ್ದಾರೆ ಇದರೊಳಗೆ. ಅಪ್ಪೆಲ್ಲ ಬಂತು, ಅದು ಬೇರೆ ದಿಗ್ದೇವತೆಗಳೆಲ್ಲವು. ಅದಕ್ಕೆ ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳನ್ನು ಸೇರಿಸಿದರು. ಕರ್ಮೇಂದ್ರಿಯ ಜ್ಞಾನ ಇಬ್ಬರೂ ಸೇರಿದರು ಅದರಲ್ಲಿ. ಆಮೇಲೆ ಅರ್ಥಾಭಿಮಾನಿ ದೇವತೆಗಳು ಯಾರು ಅಂದರೆ ಸುಪರ್ಣಿ, ವಾರುಣಿ, ಮುಮ. 3 ಜನ ಕೂಡ ಅರ್ಥಾಭಿಮಾನಿ ದೇವತೆಗಳು. ಇವರಿಗಿಂತ ಅವ್ರು ಭಾರಿ ಮೇಲೆ. ಅದಕ್ಕೆ ನೋಡಿದ ತಕ್ಷಣ ಮನಸ್ಸು ಎಳ್ಕೊಂಡ್ಬಿಡುತ್ತೆ ಆ ಕಡೆ. ಯಮೋ ದಕ್ಷಶ್ಚ ಇಂದ್ರಿಯೇಶ ಅರ್ಥ. ತಿಸ್ರಃ ದ್ವಿದ್ವಿ ಏಕದೇವತಃ. ಅಲ್ಲೊಂದು ಸಮಸ್ಯೆ ಬಂತು. ದ್ವಿದ್ವಿ ಏಕದೇವತಃ ಅಂದರೆ ಏನಾಯ್ತಾ? ಇರೋದು 3 ಜನ, ಅರ್ಥ ಇರೋದೆಷ್ಟು? 5. ಆದ್ದರಿಂದ 3 ಜನಕ್ಕೆ 5 ಹೇಗೆ ಡಿಪೆಂಡ್ ಮಾಡ್ತೀರಿ ನೀವೀಗ ಅಂತ ಕೇಳಿದರೆ, ದ್ವಿದ್ವಿ ಏಕದೇವ. ಒಂದಕ್ಕೆ ಎರಡೆರಡಕ್ಕೊಬ್ಬರು, ಒಂದಕ್ಕೊಬ್ಬರು. ಸರಿಗೋಯ್ತಲ್ಲ. ದ್ವಿದ್ವಿ ಏಕದೇವತಾ. ಆಮೇಲೆ ಮನೋ ಅಭಿಮಾನಿನೋ ರುದ್ರವೀಂದ್ರ ಶೇಷಾಹ. ಮನಸ್ಸಿಗೆ ಸಾಮಾನ್ಯವಾಗಿ ರುದ್ರದೇವರು ಅಂತ ಪ್ರಸಿದ್ಧಿ. ಬಟ್ 3 ಜನರು ಕೂಡ ಸ್ಪೆಸಿಫಿಕ್ ಆಗಿ ಅದಕ್ಕೆ ರುದ್ರ, ವೀಂದ್ರ, ಗರುಡ, ಶೇಷಾಸ್ತಯೋಪಿತು ತೇ ಶ್ರೇಷ್ಠಾ ಅರ್ಥಮಾನಿಭ್ಯ ತೇಭ್ಯೋ ಬುದ್ಧಿ ಸರಸ್ವತಿ. ಅವ್ರ ಮೇಲೆ ಯಾರಿದ್ದಾರೆ ಅಂದರೆ ಬುದ್ಧಿ ಸರಸ್ವತಿ ದೇವಿ. ಅಲ್ಲಿ ಭಾರತಿ ಅಂಡರ್ಸ್ಟುಡ್. ತಸ್ಯ ಬ್ರಹ್ಮ ಮಹಾನಾತ್ಮ ಅಂದ್ರೇನು? ಮಹತ್ತತ್ವಾಭಿಮಾನಿ ದೇವತೆ ಬ್ರಹ್ಮದೇವರು ಅವ್ರ ಮೇಲಿದ್ದಾರೆ. ತಥೋ ಅವ್ಯಕ್ತಾಭಿಧಾರಮ, ಅವ್ರ ಮೇಲೆ ಅವ್ಯಕ್ತ ಮಹಾಲಕ್ಷ್ಮಿ. ಅದ್ರ ಮೇಲೆ ತಶ್ಚಾಸ್ತು ಪುರುಷ ಯಾರು? ವಿಷ್ಣು. ಪೂರ್ಣತ್ವಾನ್ ನೈವತ. ಯಾಕೆ ಪುರುಷ ಅಂತ ಕರೀತಾರೆ? ಪೂರ್ಣ ಅಂತ ಅರ್ಥ. ಪುರುಷ ಶಬ್ದಕ್ಕೆ ಏನರ್ಥ? ಪೂರ್ಣ. ನೈವ ತತ್ಸಮಃ. ಕಶ್ಚಿತ್ ಕುತಸ್ಥಿ ಶ್ರೇಷ್ಠಸ್ತು. ಕಶ್ಚಿತ್ ಯಾರೂ ಕೂಡ, ಕುತಸ್ಥಿತ್ ಯಾವ ಕಾರಣಕ್ಕೂ ಕೂಡ ದೇವರಿಗಿಂತ ಶ್ರೇಷ್ಠರಾಗಲಿ ಸಮನಾಗಲಿ ಸಾಧ್ಯನೇ ಇಲ್ಲ. ನಾಸ್ತೀತಿ ಕಿಮುಸಾ ಕಥಾ. ಸಮನೇ ಇಲ್ಲ ಅಂದಮೇಲೆ ಶ್ರೇಷ್ಠಸ್ತು, ಶ್ರೇಷ್ಠ ಹೇಗಿರ್ತಾನೆ? ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ನಖಸ್ತುತಿ ಸೇರಿಸ್ಕೋಬೇಕಿದಿಷ್ಟು ಕೂಡ. ಎಲ್ಲ ಬಂತದ್ರು, ಕಂಪ್ಲೀಟ್ ಬಂತು. ಶಾರ್ಟ್. ಇದು ಶಾರ್ಟೆಸ್ಟ್ ಇಂದ್ರಿಯೇಭ್ಯ ಪರಾಹ್ಯರ್ಥ. ಎಕ್ಸ್ಪ್ಯಾಂಡೆಡ್ಡು ಅದು ಭಾಷ್ಯ. ಫುಲ್ ಎಕ್ಸ್ಪ್ಯಾಂಡೆಡ್ ಡೀಟೇಲ್ ಅದು. ಏಷ ಸರ್ವೇಷು ಭೂತೇಷು ಗೂಢೋ ಆತ್ಮಾನ ಪ್ರಕಾಶತೆ. ದೇವರು ಎಲ್ಲಿದ್ದಾನೆ ಅಂದರೆ ಎಲ್ಲ ಪ್ರಾಣಿಗಳು. ಈ ಸತ್ ಬಂತಲ್ಲ, ಎಲ್ಲ ಪ್ರಾಣಿಗಳು ದೇವರಿದ್ದಾನೆ. ಯಾಕೆ ಕಾಣೋದಿಲ್ಲ ಅಂದರೆ ಗೂಢ ಆತ್ಮ. ಇಲ್ಲಿ ಗಾಡಿ ಇದೆ, ಕಣ್ಣಿಗೆ ಕಾಣುತ್ತಾ? ಗಾಡಿ ಇಲ್ಲ ಅಂತ ಹೇಳಿಬಿಟ್ರೆ ಉಸಿರಾಡೋಕ್ಕೆ ಆಗ್ತಿರ್ತದೆ. ಕಣ್ಣಿಗೆ ಕಾಣದೆ ಹೋದರೂ ಇದೆ. ಅದನ್ನು ಹೇಳ್ತಾರೆ. ಏಷ ಸರ್ವೇಷು ಭೂತೇಷು ಗೂಢ ಆತ್ಮ ನ ಪ್ರಕಾಶತೆ. ಅದಕ್ಕೆ ಕಾಣೋದಿಲ್ಲ.
ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಆದರೆ ಸೂಕ್ಷ್ಮದರ್ಶಿಭಿ, ಸೂಕ್ಷ್ಮದರ್ಶಿ ಗೊತ್ತಲ್ಲ ಏನು, ಮೈಕ್ರೋಸ್ಕೋಪು. ಯಾರ ಕಣ್ಣು ಮೈಕ್ರೋಸ್ಕೋಪ್ ಇದ್ದಾಗಿರುತ್ತಲ್ಲ ಅವ್ರಿಗೆ ಕಾಣುತ್ತೆ. ಈ ಮೈಕ್ರೋಸ್ಕೋಪ್ ಅಲ್ಲ, ಅದು ಬೇರೆ. ಅದು ಈ ಜಡವಾದ ಕಣ್ಣಿಗೆ ಕಾಣೋದೇ ಇಲ್ಲ. ಸೂಕ್ಷ್ಮದರ್ಶಿಭಿ ದೃಶ್ಯತೆ ತಗ್ರೆಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಷು. ಅದು ಎಂದು ನೋಡ್ತಾ ಅದಕ್ಕೆ ಅಪರೋಕ್ಷ ಜ್ಞಾನ ಅಂಥದ್ದು. ನಾವು ನೋಡಿ ಆಗಿದೆ, ನೋಡಿ ಬದಿರ ಬಗ್ಗೆ ತುಂಬ ಕೇಳಿದ್ದಾನೆ, ನೋಡಿಲ್ಲ, ಪರೋಕ್ಷ ಜ್ಞಾನ. ನೋಡಿಬಿಟ್ಟು ಅದು ಅಪರೋಕ್ಷ ಜ್ಞಾನ. ಯಜ್ಞೇಚ್ಛೇದ್ ಮನಸಿ ಪ್ರಾಜ್ಞ ತದ್ಯಚ್ಛೇತ್ ಜ್ಞಾನ ಆತ್ಮನಿ ಜ್ಞಾನ ಮಾತ್ಮನಿ ಮಹತಿ ತದ್ಯಚ್ಛೇ ಶಾಂತ ಆತ್ಮನಿ. ಇದಿಷ್ಟೇ ಕೆಲವು ವಿಶೇಷ ಚಿಂತನೆ ಮಾಡ್ತಾರೆ, ಎಲೈ ಚಿಂತನೆ ಕ್ರಮ ತೋರಿಸ್ಕೊಡ್ತಾರೆ. ಅದಿಷ್ಟು ಕೂಡ ನಾಡಿದ್ದು. ಏನೋ ಅದು ಸಂಧಿ ಆಗೋದು ಹಾಗೆ. ಅದಕ್ಕೆ ಆತ್ಮಶಬ್ದ ಮುಂದೆ ಬಂದಾಗ ತುಂಬ ಕಡೆ ಬರುತ್ತೆ. ಅದು ಗೊತ್ತಾಯ್ತಾ? ಬಿಡಿಸ್ಬೇಕಾದ್ರೆ ಆತ್ಮ ಅಂತ ಬಿಡಿಸ್ಬೇಕು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀನಿರೇರಿತ ಯದವೋ ಹೃದಯಮಹಂತೇನ ಕ್ರಿಯತೆ ಕಮಲಾಲಯ.